ಇಳುವರಿ ಹೆಚ್ಚಾಗಿದೆ. ಒಂದು ಎಕರೆ ಮೇಲೆ 5 ಟನ್ 6 ಟನ್ ಜಾಸ್ತಿ ಇದೆ. ಖರ್ಚು ಕಡಿಮೆ ಇದೆ. ಸರ್ ನಮಸ್ತೆ. ಬನ್ನಿ. ನಾವು ಕಿಸಾನ್ ಬಯೋ ಫರ್ಟಿಲೈಸರ್ ಸಂಸ್ಥೆ 3-4 ವರ್ಷದಿಂದ ನಾವು ನಿಮ್ಗೆ ಪರಿಚಯ ಇಲ್ಲ. ಪರಿಚಯ ಆಗ್ತಾ ಇದ್ರಿ. ಅದೇ ನೀವು ಇದ್ರ ಬಗ್ಗೆ ನಮ್ಮ ಕಿಸಾನ್ ರಾಸಾಯನಿಕ ಮುಕ್ತ ಸಂಪೂರ್ಣ ಕೇಂದ್ರೀಕೃತ ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಸರ್. ಇದನ್ನ ನೀವು 3-4 ವರ್ಷದಿಂದ ನಮಗೆ ಪರಿಚಯ ಮಾಡಿದ್ವಿ. ಇದ್ರದ್ದು ಫಲಿತಾಂಶ ಏನು ಮತ್ತು ಮಣ್ಣಿನ ಫಲವತ್ತತೆ ಏನಿರಬಹುದು, ಮತ್ತೆ ಬೆಳೆಯ ಬೆಳವಣಿಗೆ ಬಗ್ಗೆ ಏನು, ಮತ್ತೆ ರೋಗ ಮುಕ್ತತೆ ಇದ್ರ ಬಗ್ಗೆ ಏನಿರ್ಬೋದು, ಅದ್ರ ಬಗ್ಗೆ ಗ್ರಾಮ ನಾವು 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್. ಗ್ರೀನು ಬಹಳ ಚೆನ್ನಾಗಿದೆ. ಆಮೇಲೆ ಇಳುವರಿನೂ ಏನಾಗಿದೆ ಅಂತಂದ್ರೆ, ಮುಂಚೆ ನಮ್ಗೆ ಇಳುವರಿ ಕಡಿಮೆ, ಈಗ ಸಿಕ್ಕಾಪಟ್ಟೆ ಇಳುವರಿ ಐತೆ. ಮುಂಚೆ 1 ಎಕರೆಗೆ 8 ಟನ್ 8 ಟನ್ ಬರ್ಬೋದು. 12-13 ಹೊಲ್ಟಾ ಇದೆ, 14 ಹೊಲ್ತಾ ಇದೆ. ಈ ನೋಡಿ, ಇದು ಚಿಕ್ಕ ಪ್ಲಾಟು. ಈ ಚಿಕ್ಕ ಪ್ಲಾಟಲ್ಲಿ 11-12 ಟನ್, ಈ ಸರಿ 18ರಿಂದ 20 ಆಗ್ಬೋದು. ಏನೋ 220 ಗಿಡ 20 ಟನ್ ಬರ್ತಾ ಇದೆ. ಮುಂಚೆ ಎಲ್ಲ ಒಂದು 12, 10, 10. ಈಗ 17-18 ಟನ್. ಅದು ಹತ್ತದ್ರೆ 20 ಆಗ್ಬೋದು. ಅದೇ ಸೇಮ್ ಪ್ಲಾಟ್ ಅಲ್ಲಿ ಅದೇ ಪ್ಲಾಟಲ್ಲಿ 20 ಆಗ್ಬೋದು. 18ರಿಂದ 20 ಒಳ್ಳೆ ಮಂದ ಇದೆ, ಬಹಳ ಚೆನ್ನಾಗಿದೆ ಮಂದ. ಈ ತರ ಮಂದ ಬಂದ್ರೆ ಈ ರೋಗ ಬರೋದು. ಆಮೇಲೆ ಗ್ರೀನ್ ಇದೆ ಸರ್. ಈ ಬೇರೆ ಈಗ ನಾವು ಯೂಸ್ ಮಾಡಿದ್ಮೇಲೆ, ಯೂಸ್ ಮಾಡಕ್ ಮುಂಚೆ ಗ್ರೀನ್ ಇರ್ಲಿಲ್ಲ, ಈಗ ಒಳ್ಳೆ ಗ್ರೀನ್ ಇದೆ. ಆವಾಗೆಲ್ಲ ವೈಟ್ ಬರ್ತಾ ಇತ್ತು, ಈಗ ಒಳ್ಳೆ ಗ್ರೀನ್ ಇದೆ. ನಮ್ ಕಡಿಮೆ ಖರ್ಚು ಕಡಿಮೆ ಇರ್ತಾ ಇದೆ. ಎಷ್ಟು ಬರ್ತದೆ ಸರ್? ಈಗ 4 kg ಕೊಟ್ಟಿದ್ರಿ. DAP 1.25 kg ಕೊಡ್ತಾ ಇದ್ರಿ, ಈಗ 1/4 kg ಕೊಡ್ತಾ ಇದ್ರಿ. ಮುಂಚೆ ನಿಮ್ ಗೊಬ್ಬರ ಕಿಸಾನ್ ಬಯ ಹಾಕಿ ಮುಂಚೆ 3/4 kg DAP ಕೊಡ್ತಾ ಇದ್ರಿ, ಈಗ 1/4 kg 250 ಗ್ರಾಮ್ ಕೊಡ್ತಾ ಇದ್ರಿ. ಮುಂಚೆ 750 ಗ್ರಾಮ್ ಕೊಡ್ತಾ ಇದ್ರಿ, ಈಗ ಬರೀ 250 ಗ್ರಾಮ್ ಕೊಡ್ತಾ ಇದ್ರಿ. ಆಮೇಲೆ ಬರ್ಡ್ ಪರಾಗ್ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಬಟ್ ಮುಂಚೆ 40% ರೋಗನೂ ಕಂಟ್ರೋಲ್ ಇದೆ. ಬಟ್ ನಮ್ಗೆ ಖರ್ಚುನೂ ಕಡಿಮೆ ಇದೆ. ನಾನು ಇನ್ನೊಂದು ತೋಟಕ್ಕೆ ಹಾಕಿದೆ ಸರ್. ಅದು ಬಂದು ನಾವು 16 ವರ್ಷ ಆಗಿದೆ ಗಿಡ ಹಾಕಿ. 16 ವರ್ಷ ಗಿಡ ಹಾಕಿ 16 ವರ್ಷದಲ್ಲಿ 15 ಟನ್ ಬೆಳೆದಿಲ್ಲ, 25 ಟನ್ ಬೆಳೆದಿಲ್ಲ. 52 ರೂಪಾಯಿ ರೇಟ್ ಸಿಕ್ಕಿದೆ. 15 ಲಕ್ಷ ಆಯ್ತು. ಖರ್ಚು ಎಷ್ಟು ಗೊತ್ತಾ ಸರ್? ಮುಂಚೆ 1.5-2 ಲಕ್ಷ ಆಗ್ತಾ ಇತ್ತು, ಬರೀ 1 ಲಕ್ಷ. ಅಂದ್ರೆ ಈಗ ಸೇರಿ ನಮ್ಗೆ ಏನು ಖರ್ಚು? ಬರೀ 4 kg ಕೊಟ್ಟಿದ್ರೆ, ಆಮೇಲೆ DAP 1/4 kg ಕೊಟ್ಟಿದ್ರೆ, ಸರ್ಟಿಫಿಕೇಟಲ್ಲಿ ಹಿಂದಿ ಪಂಡಿ ಏನಿಲ್ಲ, ಹಿಂದಿನೇ ಕೊಟ್ಟಿಲ್ಲ. ಒಳ್ಳೆ ಗ್ರೀನ್, ಒಳ್ಳೆ ಕ್ವಾಲಿಟಿ. 4 ಗೊನೆ ನೋಡಿ ಸರ್, 4 ಗೊನೆ 5 ಗೊನೆ ಬಂದಿದೆ ನೋಡಿ. ನೋಡಿದ್ರಾ? 5 ಗೊನೆ, 1ರಲ್ಲಿ 5 ಗೊನೆ. ಸಿಕ್ಕಾಬಿಟ್ಟೆ ನಾವು ಬೇರೆ ದ್ರಾಕ್ಷಿ ವ್ಯಾಪಾರ ಬೇರೆ ಮಾಡ್ತಾರೆ, ಅದರಿಂದ ಸಿಕ್ಕಾಬಿಟ್ಟೆ ಅಡ್ವರ್ಟೈಸ್ ಮಾಡ್ತಾ ಇದೆ, ಅಡ್ವರ್ಟೈಸ್ ಅಲ್ಲಿ ಕೊಡ್ತಾ ಇದೆ ನಾವು. ಹಂಗಾಗಿ ಬಹಳ ರಿಸಲ್ಟ್ ಇದೆ. ಆಮೇಲೆ ಎಲ್ಲ ಇದಕ್ಕೂ ಆಗ್ತಾ ಇತ್ತು, ದಾಳಿಂಬೆಗೆ ಆಗ್ತಾ ಇದ್ರೆ, ಇದಕ್ಕೂ ಆಗ್ತಾ ಇದ್ರೆ, ಎಲ್ಲಕ್ಕೂ ಹೂ ಗಿಡಕ್ಕೆ ಆಗ್ತಾ ಇದ್ರೆ, ಆಮೇಲೆ ಚಿಲ್ಲರೆ ಬೆಳೆಗೆ ಆಗ್ತಾ ಇದ್ರೆ, ಪ್ರತಿಯೊಂದಕ್ಕೂ ಆಗ್ತಾ ಇದ್ರೆ, ಪ್ರತಿ ಬೆಳೆಗೂ ಉತ್ತಮವಾದ ಸೂಪರ್ ಆಗಿದೆ. ಬೇರೆ ಗೊಬ್ಬರಗಳು ನಾವು ಯೂಸೇ ಮಾಡ್ತಾ ಇಲ್ಲ. ಈಗ ಏನು ಗೊತ್ತಾ, ತಿಪ್ಪೆ ಗೊಬ್ಬರ ಸ್ವಲ್ಪ ಹಾಕಿ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದೆ. ಆಮೇಲೆ ಏನಕ್ಕೆ ಹಿಂಡಿ ಮೇಯ್ನು ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಲೆಸ್ ಮಾಡಿದಿರಿ. ಇದು ಅದರಷ್ಟೇ ಅರ್ಧ ಉಳಿತಾ ಇದೆ, ಅರ್ಧ ಚಾರ್ಜ್ ಉಳಿತಾ ಇದೆ. ಕೆಲಸ ಕಮ್ಮಿ. ಸೆಂಟ್ರಿಫೀಡಿಂಗ್ ಅಲ್ಲಿ ಕಳಕೆ ಹಿಂಡಿ ಕೊಡ್ತಾ ಇದ್ರಿ. ಆ ಕಳಕೆ ಹಿಂಡಿ ಲೆಸ್. 1 ಎಕರೆಗೆ 25,000 ರೂಪಾಯಿ ಖರ್ಚು ಬರೋದು, ಈಗ 25,000 ಹೋಯ್ತು. ಕೂಲಿ ಒಂದು 5,000, 30,000 ರೂಪಾಯಿ ಹೋಯ್ತು. ಎಲ್ಲ ಹೋಗಿ ನಮ್ಗೆ ಈಗ ಒಳ್ಳೆ ರಿಸಲ್ಟ್ ಇದೆ, ನಂಬರ್ 1 ರಿಸಲ್ಟ್ ಇದೆ. ಎರೆಹುಳು ಉತ್ಪಾದನೆ ಆಗ್ತಾ ಇದೆ. ಈಗ ಭೂಮಿಯಲ್ಲಿ, ಈಗ ಮುಂಚೆ 300 ಸೆಲ್ಲ ಕೊಟ್ಟು ಭೂಮಿ ಹಾಳಾಗೋ ಬದಲು ಈಗ 300 ಸೆಲ್, ಇವಾಗ 300 ಕಡಿಮೆ ಕೊಟ್ಟಿರೋದ್ರಿಂದ, ಇದು ಆರ್ಗ್ಯಾನಿಕ್ ಬರೋದ್ರಿಂದ ಬಹಳ ಇದು ಎರೆಹುಳು ಒಳ್ಳೆ ಇದಕ್ಕೆ ಬರ್ತಾ ಇದೆ. ಗೊಬ್ಬರ ತೋಡಿದ್ರೆ ಒಳ್ಳೆ ಇದಿದ್ದಾಗಿ ಭೂಮಿ ಎಲ್ಲ ಬಿಟ್ಟಿದೆ ನೋಡ್ರಿ. ಹುಳು ನೋಡಿ ಏನಿದೆ ನೋಡ್ರಿ, ಫುಲ್ಲು ನೋಡಿ, ಇದು ಹೆಂಗಿದೆ ಬೇರೆ ನೋಡಿದ, ಬಹಳ ಚೆನ್ನಾಗುತ್ತೆ. ಹಾಕೋಣ, ಇಲ್ಲಿ ಹಾಕೋಣ. ಮಾಡ್ಕೊ. ಅದರ ಆದಂಗೆ ಏನಾಗುತ್ತೆ, ಬೇರೆ ರೂಟ್ಸ್ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಹಿಂಗಾಗಿ ಏನಾಗುತ್ತೆ, ಫಸ್ಟು ಚೆನ್ನಾಗಿ ಈ ಕಾಂಕ್ರೀಟ್ ತರ ಏನಾಗುತ್ತೆ ರೂಟು ನೋಡ್ರಿ, ಹೋಯ್ತು ಬರೀ ಬೇರೆ ಬಿಟ್ಟಿದೆ. ಏನಾಗುತ್ತೆ, ಸುಲಭ ಪೋಷಕಾಂಶಗಳು ಜಾಸ್ತಿ ಆಗ್ತವೆ, ಸಿಕ್ಕಾಪಟ್ಟೆ ಹುಳು ಜಾಸ್ತಿ ಆಗ್ತವೆ.
ಖರ್ಚುನ ನಮ್ಗೆ ಹಂಗೇನೆ ಕಡಿಮೆ ಕಡಿಮೆ ಆಗ್ತದೆ, ಲೇಬರ್ ಕಾಸ್ಟ್ ಕಡಿಮೆ. ಲೇಬರ್ ಕಾಸ್ಟು ಇನ್ನೊಂದು ಸಾಸು ಎಲ್ಲ ಕಡಿಮೆ ಆಗ್ತದೆ. ಆಮೇಲೆ ಇದು ಗ್ರೀನ್ನೆಸ್ ಹೆಂಗಿದೆ ಅಂದ್ರೆ ಹಾಕಿಲ್ದೇ ಇರೋದು ನೋಡ್ರಿ, ಹಾಕಿರೋ ನಮ್ಮದ್ ನೋಡ್ರೆ ಗ್ರೀನ್ ಹಂಗ್ ಬಂದಿದೆ. ಅದೇ ಗ್ರೀನ್ ಗ್ರೀನ್ ಮಂದ ಪತ್ರಾರಿತು ಅಂದ್ರೆ ಗ್ರೀನ್ನೆಸ್ ಥಿಕ್ನೆಸ್ ಎಷ್ಟು ದಪ್ಪ ಬರ್ತದೋ ಅಷ್ಟು ಫಸ್ಟ್ ಹೆಲ್ತಿ ಇರ್ತದೆ, ರೀತಿ ಇರ್ತದೆ, ರೋಗ ಮುಕ್ತವಾಗಿರ್ತದೆ. ಈ ಗೊಬ್ಬರ ಯೂಸ್ ಮಾಡೋದು ನಾವು ಅದನ್ನ ಎಲ್ಲಾರ ಕಡೆನೂ ಇದು ಹೇಳ್ತಾ ಇದ್ರಿ. ಹೇಳಕ್ ಇಷ್ಟಪಡ್ತೀರಿ ಸರ್ ನಿಮಗೆ ಇದ್ರ ಬಗ್ಗೆ? ನಮ್ಗೆ ಏನಾಗಿದೆ ಅಂತಂದ್ರೆ ಈಗ ಹೆಚ್ಚಾಗಿದೆ, ಒಂದು ಎಕರೆ ಮೇಲೆ 5 ಟನ್ 6 ಟನ್ ಜಾಸ್ತಿ ಇದೆ, ಬಟ್ ಖರ್ಚು ಕಡಿಮೆ ಇದೆ. ಈಗ ಮುಂಚೆ ಇಳುವರಿ ಜಾಸ್ತಿ ಇದೆ, ಆದ್ರಿಂದ ಆಮೇಲೆ ಥಿಕ್ನೆಸ್ ಇದೆ. ನೋಡ್ರಿ ಗ್ರೀನ್ ಹೆಂಗೈತೆ ನೋಡ್ರಿ, ಎಲ್ಲ ಕಡೆ ನೋಡ್ರಿ ಗ್ರೀನ್ ಹೆಂಗೈತೆ ಅಂತ. ಕಿಸಾನ್ ಬಯ ಯೂಸ್ ಮಾಡಿದಾಗಿಂದ ಒಂದು 3-4 ವರ್ಷ ನೀವು ನಮ್ಮ ಪರಿಚಯ ಒಂದು 3-4 ವರ್ಷ ಆಯ್ತು. 3 years ಇಂದ ಯೂಸ್ ಮಾಡ್ತಾ ಇದ್ದಾರೆ. 3 years ಇಂದ ಯೂಸ್ ಮಾಡಿದಾಗಿಂದ ನಮ್ಗೆ ಬೆನಿಫಿಟ್ ಆಗಿದೆ. ಈಗೆಲ್ಲ ಒಂದ್ ಕಡೆ ನಾವು ಏನಾಗಿದೆ, ಈ ಒಳ್ಳೆ ಹೆಂಗೋ ಸಿಕ್ಕಿದೆ, ನೀವು ಒಳ್ಳೆ ಇಳುವರಿ ಬರ್ತಾ ಇದೆ, ಒಳ್ಳೆ ದುಡ್ಡು ಬರ್ತಾ ಇದೆ ನಮ್ಮ ರೈತರಿಗೆ. ಅದಕ್ಕಿಂತ ಇನ್ನೇನು, ಅದಕ್ಕೆ ನಾವು ಇವಾಗ ನಿಮ್ಗೂ ಬೇರೆವರೆಗೂ ಹೇಳ್ತಾ ಇದ್ರೆ ತಗೊಳ್ರಿ, ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಳ್ಳೆ ಚೆನ್ನಾಗಿ ಬರ್ತಾ ಇದೆ, ಗ್ರೀನ್ನೆಸ್ ಇದೆ, ಲಂತ್ ಇದೆ ಸರ್. ಒಂದೊಂದು ಗೊಂಬೆನಲ್ಲೇ 5 ಬರ್ತಾ ಇದೆ. ಈಗ ಇಳುವರಿ ಒಂದು ತೋಟ ಕಿತ್ತಾಗ್ಬೇಕನ್ನೋ ತೋಟ ಕಿತ್ತಾಗ ಹೊಡೋಕೆ ಹೇಳಿದ್ದೆ. ಆ ತೋಟದಲ್ಲೇ 2 ಎಕರೆ ತೋಟದಲ್ಲೇ 10 ಟನ್ ಬರ್ತಾ ಇತ್ತು, ಈಗ 25 ಟನ್ ಬಂದಿದೆ. ಈ ಸರಿ ಒಂದು 30 ಬರ್ತದೆ. ಈಗ ಆಲ್ರೆಡಿ ಒಂದು ಇದೆ, 30 ಬರ್ತದೆ. ಅಷ್ಟು ಚೆನ್ನಾಗಿದೆ ಹಂಗೆ. ಬಟ್ ಎಲ್ಲ ಒಂದ್ ಕಡೆ ನಮ್ಗೆ ಎಲ್ಲಾರು ಯೂಸ್ ಮಾಡಲಿ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ರೆ, ಈಗ ನೀವು ನಮ್ಮ ಪ್ರಚಾರ ನಾವು ಹಂಗೆ ಹೇಳ್ಕೊಡ್ತಾ ಇದ್ರೆ, ಮಾಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಿ ಎಲ್ಲಾರ್ಗು. ನಮ್ಗೆ ಬೆನಿಫಿಟ್ ಇದೆ, ರೈತರಿಗೆ ಒಳ್ಳೆ ಬೆನಿಫಿಟ್ ಇದೆ ಸರ್. ಎರೆಹುಳು ಅದು ಇದು. ಮತ್ತೆ ಬೇರೆ ಬೇರೆ ಬೆಳೆ ಏನಿದೆ ಸರ್ ನಿಮ್ದು? ಸರ್ ದಾಳಿಂಬೆ ಇದೆ ಯೂಸ್ ಮಾಡ್ತಾ ಇದ್ರೆ. ಮಾಮೂಲಿ ಚಿಲ್ಲರೆ ಬೆಳೆಗೆ ರೋಸ್ಗೆ ಯೂಸ್ ಮಾಡ್ತಾ ಇದ್ರೆ, ವೆಜಿಟಬಲ್ ತರಕಾರಿಗೆ ಯೂಸ್ ಮಾಡ್ತಾ ಇದ್ರೆ, ತರಕಾರಿಗೆ ಯೂಸ್ ಮಾಡ್ತಾ ಇದ್ರೆ, ಬಟ್ ಬೀಟ್ರೋಟ್ ಹಾಕಕ್ಕೆ ಯೂಸ್ ಮಾಡ್ತಾ ಇದ್ರೆ. ಇದು ಯಾವುದು ಇದು ನಮ್ಮವರೊಬ್ರು ಜೋಳಕ್ಕೆಲ್ಲ ಯೂಸ್ ಮಾಡಿದ್ದಾರೆ. ಪ್ರತಿ ಟೊಮೆಟೊಗೆ ಆಮೇಲೆ ಹೂ ಗಿಡಕ್ಕೆ, ಆಮೇಲೆ ಇದು ಯಾವುದು ಬೀನ್ಸ್ಗೆ, ಆಮೇಲೆ ಹೀರೆ ಗಿಡಕ್ಕೆ, ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾ ಇದ್ದೀವಿ. ಭಾಳ ಚೆನ್ನಾಗಿ ಬರ್ತಾ ಇದೆ, ಎಲ್ಲದರಲ್ಲೂ ನಂಬರ್ 1 ಬರ್ತಾ. ಫೇಲ್ಯೂರ್ ಆಗಕ್ಕೆ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಬೆನಿಫಿಟ್ ಆಗಿದೆ ಸರ್. ಖರ್ಚು ಕಡಿಮೆ ಇದೆ, ಒಳ್ಳೆ. ಇವಾಗ ನೀವು ಸಿಕ್ಕಿ 3-4 ವರ್ಷ ಹಿಂದೆ ಸಿಕ್ಕಿ ನಮಗೂ ಅನುಕೂಲ ಆಯಿತು, ಅದರಿಂದ ಬೇರೆಯವ್ರಿಗೂ ಅನುಕೂಲ ಆಗಲಿ ಅಂತ ನಾವು ಎಲ್ಲರಿಗೂ ಹೇಳ್ತಾ ಆಯ್ತು ಸರ್.